ಈಶ್ವರ ದೇವಸ್ಥಾನ ಆಗಿರ್ಬೋದು, ದರ್ಗಾ ಆಗಿರ್ಬೋದು, ಮತ್ತು ರಥೋತ್ಸವ ಬ್ರಹ್ಮರಥೋತ್ಸವ ಆಗಿರ್ಬೋದು, ಎಲ್ಲನೂ ಅದರಲ್ಲಿ ಅಚ್ಚುಕಟ್ಟಾಗಿ ಒಂದು ವೈಭೋಗನ, ಒಂದು ಊರ ಹಬ್ಬ ಅಂದರೆ ಹೆಂಗಿರಬೇಕು, ಹೆಂಗೆ ಮಾಡ್ತಾರೆ ಅನ್ನೋದನ್ನು ಅದರಲ್ಲಿ ಅಚ್ಚುಕಟ್ಟಾಗಿ ಅವರು ನಿರ್ದೇಶಿಸಿ ಶೂಟಿಂಗ್ ಮಾಡಿ ತೋರಿಸಿದ್ದಾರೆ. ಈ ಪಿಕ್ಚರು ಶತದಿನೋತ್ಸವ ಆಚರಿಸಲಿ ಅಂತ ಎಲ್ಲರ ಪರವಾಗಿ ನಾನು ಅದನ್ನು ಹಾರೈಸಿದ್ದೇನೆ. ಪ್ರೊಡಕ್ಷನ್ಸ್ ರಘು ರಾಜನಂದನ್, ನಮ್ಮ ಹೊಸಕೋಟೆ ಯುವಕ, ನಮ್ಮ ಹೊಸಕೋಟೆ ಹುಡುಗ, ಅವರು ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಎಂದು ಈ ದಿನ ನಾನು ಶುಭ ಕೋರ್ತಾ ಇದ್ದೇನೆ. ನಮ್ಮ ಸ್ನೇಹಿತರಾದಂಥ ರಾಮಂಜಿಯವರು BMRD ನಗರ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು, ಇವರ ಪುತ್ರರಾದಂಥ ರಘು ರಾಜನಂದ ಅವರ ಮಗ ಸುಪುತ್ರ ಈಗಾಗಲೇ ಹಲವಾರು ನಾಟಕ ಮತ್ತು ರಂಗಭೂಮಿಯಲ್ಲಿ ಪ್ರವೇಶ ಮಾಡಿ ಅತ್ಯುತ್ತಮವಾದ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡಿ ಒಳ್ಳೆ ಹೆಸರು ಮಾಡಿದ್ದಾರೆ. ಅಂಥವರು ಇವತ್ತು ಒಂದು ಪೂರ್ಣ ಪ್ರಮಾಣದ ಚಿತ್ರದ ಹೀರೋ ಆಗಿ ಅವರು ಅಭಿನಯಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಯಗಳು. ಈ ಚಿತ್ರ ಅಮೋಘವಾಗಿ ಯಶಸ್ವಿಯಾಗಿ ಕಂಡು ಎಲ್ಲ ನಮ್ಮ ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮತ್ತು ಅವರ ಕುಟುಂಬಕ್ಕೂ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಹಸುಗಳು ಸಾಕೊಂಡು ನಾವು ಬದುಕಿದವರು ಇವತ್ತು ನಮ್ಮ ಮಗ, ನಮ್ಮ ಸ್ನೇಹಿತರ ಮಗ ಇವತ್ತು ಒಬ್ಬ ಕಲಾವಿದನಾಗಿದ್ದಾನೆ ಅಂತಂದರೆ ನಮಗೆ ಹೆಮ್ಮೆ ವಿಷಯ. 100 ಕಲಾ ತಂಡದಲ್ಲಿ ಪ್ರದರ್ಶನ ಮಾಡವನೇ, ನಾಟಕ ಪ್ರದರ್ಶನ 100 ಮಾಡೋರಂತೆ. ಏನಪ್ಪ ಇಷ್ಟೊಂದು ಕಲಾವಿದನ ನಮ್ಮ ಹತ್ರನೇ ಇದ್ಕೊಂಡು ನಮಗೆ ಗೊತ್ತಿಲ್ಲ. 100 ನಾಟಕ ಪ್ರದರ್ಶನ ಮಾಡಬೇಕು ಅಂತಂದರೆ ಅದು ಸುಮ್ಮನೆ ತಮಾಷೆ ಮಾತಲ್ಲ ಅದು. ಯಾಕೆ ನನಗೆ ನಾಟಕದ ಬಗ್ಗೆ ಎಲ್ಲ ಅಲ್ಪ ಸ್ವಲ್ಪ ಗೊತ್ತು ಅಂದರೆ ನಮ್ಮ ದೊಡ್ಡಮ್ಮ ಬಂದು BV ರಾಧಾ ಅಂತ ಹೇಳ್ಬಿಟ್ಟು ಅವರು ಕಲಾ ತಂಡದಲ್ಲೇ ಇದ್ದವರು. ಅವರು ಕಲಾ ತಂಡದಲ್ಲಿದ್ದಾಗ ನಮ್ಮನ್ನು ಅವಾಗ ಕರ್ಕೊಂಡು ಹೋಗೋರು ನೋಡೋದಕ್ಕೆ. ಭಾಳ ಕಷ್ಟ ಇದೆ ಕಲಾ ತಂಡದಲ್ಲಿ ನಾವು ಇವತ್ತಿನ ದಿನ ಪ್ರದರ್ಶನ ಮಾಡಬೇಕು ಅಂದರೆ ತುಂಬ ಭಯಂಕರವಾದ ಕಷ್ಟ ಇದೆ. ಅದರಲ್ಲೂ ಈಗಿನ ಫಿಲಮ್ ಫೀಲ್ಡಲ್ಲಿ ಮುಂದಕ್ಕೆ ಬಂದಿದ್ದಾನೆ ನಮ್ಮ ಹುಡುಗ ಅಂತಂದರೆ ನಮಗೆ ಹೆಮ್ಮೆ ವಿಷಯ. ಅದರಲ್ಲಿ ನಮ್ಮ ರಥೋತ್ಸವ ನಡಿಬೇಕಾದ್ರೆ ಭಾಳ ಶ್ರಮ ಪಡ್ತಾಯಿದ್ರು. ಬೆಣಗೇನಹಳ್ಳಿಗೆ ಹೋಗಿದ್ದೆ, ಅಲ್ಲೂ ಹೇಳಿದ್ರು ಬೆಣಗೇನಹಳ್ಳಿನಲ್ಲೆಲ್ಲ ಶೂಟಿಂಗ್ ಆಗಿದೆ ಅಂದರೆ ರೈತರ ಬಗ್ಗೆ ಹೆಂಗೆ, ನಮ್ಮ ದೇಶದ ಬಗ್ಗೆ ಹೆಂಗೆ, ನಮ್ಮ ಜನಗಳಿಗೆ ಹೆಂಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಈ ಚಲನಚಿತ್ರದಲ್ಲಿ ಐತೆ ಅಂತೇಳಿ ನಮಗೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು. ಕಲಾವಿದನಾಗಿ ಇಡೀ ಕರ್ನಾಟಕಕ್ಕೆ, ದೇಶಕ್ಕೆ ಒಂದು ಮಾದರಿಯಾಗಲಿ, ಭಗವಂತನು ಆತನಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಕಲಾವಿದರಿಂದ, ಈ ಕಲೆಯಿಂದ ಜನಗಳಿಗೆ ಉತ್ತಮವಾದ ಸಲಹೆ ಸೂಚನೆಗಳು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅವರು ಅಂತೇಳಿ ನಾನು ಆಶಯಿಸುತ್ತೇನೆ. ನಮ್ಮ ಹೊಸಕೋಟೆಯ ಮಣ್ಣಿನ ಮಗ ಆದಂತಹ ರಘುನಂದನ್ ರಾಜ್ ಅವರು ಪ್ರಥಮ ಬಾರಿಗೆ ನಾಯಕ ನಟರಾಗಿ ನಟಿಸಿರುವಂತಹ ರೋಣ ಕನ್ನಡ ಚಿತ್ರ ಇದು. ಈ ಚಿತ್ರದ ಏನು ಈಗ ತಾನೇ ಒಂದು ಟೀಸರ್ ರಿಲೀಸ್ ಆಯ್ತು. ಅದರಲ್ಲಿ ಒಂದು ಗ್ರಾಮೀಣ ಸೊಬಗು ಇರುವಂತ ಚಿತ್ರ, ಮತ್ತೆ ಸಂಗೀತ, ಉತ್ತಮವಾದ ಸಂಗೀತ ಹಿನ್ನೆಲೆ ಇರುವಂತ ಚಿತ್ರ ಅಂತೇಳಿ ಈ ಒಂದು ಟೀಸರ್ ಇಂದ ಗೊತ್ತಾಗುತ್ತೆ. ಅದೇ ರೀತಿ ಈ ನಮ್ಮ ಏನ್ ರಾಜ್ ರಘುನಂದ್ ಇದ್ದಾರೆ, ಅವ್ರು ಈಗಾಗಲೇ ರಂಗದಿಂದ ಪ್ರವೇಶ ಮಾಡಿದ್ದಾರೆ, ನಾಟಕಗಳಲ್ಲಿ ಸಹ ಅಭಿನಯಿಸಿದ್ದಾರೆ, ಕೆಲವು ಕನ್ನಡ ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ. ಆದ್ರೆ ಇವ್ರು ನೋಡಿದ್ರೆ ಇವರು ಕೆಲವು ಅಂತ ಕಾಣಿಸ್ತಾ ಇಲ್ಲ. ತುಂಬಾ ಚಿತ್ರಗಳಲ್ಲಿ ಅಭಿನಯಿಸಿರುವಂತಹ ಒಂದು ಹುರುಪು, ತೇಜಸ್ ಅವರ ಮುಖದಲ್ಲಿದೆ. ನಮ್ಮ ಏನು ಈ ಊರಿನ ದೇವರಾದಂತಹ ವಿಮುಕ್ತೇಶ್ವರ ಸ್ವಾಮಿ ಆಗ್ಬೋದು, ತಾಯಿ ಪಟಾಲಂನ ಆಗ್ಬೋದು, ಇವ್ರಿಗೂ ಸಹ ಈ ರೋಣ ಚಿತ್ರ ಯಶಸ್ವಿ ಆಗ್ಲಿ, ಮತ್ತೆ ರೋಣ ಚಿತ್ರ ತಂಡಕ್ಕೆ ಆ ತಾಯಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತ
ಈ ಎಲ್ಲ ರೋಣ ಚಿತ್ರ ತಂಡಕ್ಕೆ ಹೊಸಕೋಟೆಯ ಸಮಸ್ತ ನಾಗರಿಕರ ಪರವಾಗಿ ಯಶಸ್ವಿ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಜ ರಘುನಾಥ್ ನಂದ ಅಂತ ನಮ್ಮ ಹೊಸಕೋಟೆ ಹುಡುಗ, ನಮ್ಮ ರಾಮಂಜಣ್ಣವ್ರ ಮಗ. ಆ ಮಗದಲ್ಲೇ ಕಾಣಿಸುತ್ತೆ ಒಂಥರ ಹೀರೋ. ಇದು 2ನೇ ಫಿಲಮ್ 3ನೇ ಫಿಲಮ್ ಇದು. ಭಾರಿ ಚೆನ್ನಾಗಿ ಮೂಡ್ ಬಂದ ಟೀಚರ್. ದೇವ್ರು ಒಳ್ಳೇದ್ ಮಾಡ್ಲಿ, ಬೀರೇಶ್ವರ ಸ್ವಾಮಿ ಒಳ್ಳೇದ್ ಮಾಡಿ, ಅವ್ರಿಗೂ ಅವ್ರ ಕುಟುಂಬದಕ್ಕೆ ಒಳ್ಳೇದ್ ಮಾಡ್ಲಿ. ಒಳ್ಳೆ ಫಿಲಮ್ ಏನು ರಿಲೀಸ್ ಆಗ್ತಿದೆ, ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ರಘುರಾಜನಂದ ಬಂದು ನಮ್ಮ ವಿದ್ಯಾರ್ಥಿ. 4,000 ಮಕ್ಕಳಿಗೆ ಗ್ರೂಪ್ ಶೇರ್ ಮಾಡಿದೀವಿ. ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಯಾಕೆಂತಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಏರಿದಾನೆ ಅಂತಂದ್ರೆ ಅದು ಖುಷಿ ಸರ್, ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ಈಗ ನಮ್ಮ ಸರ್ ಹೇಳ್ದಂಗೆ, ಸೌರವ್ ಸರ್ ಹೇಳ್ದಂಗೆ ಹೊಸ ಮೂವಿ ತರ ಕಾಣ್ತಿಲ್ಲ, ಹೊಸ ಮುಖ ತರನು ಕಾಣ್ತಿಲ್ಲ. ಸೊ ಟ್ರೇಲರ್ ಏನ್ ರಿಲೀಸ್ ಆಗಿದೆ ಅದ್ರಲ್ಲಿ ನೋಡಿದ್ರೆ ಆ ಮಗುಗೆ ಎಷ್ಟೋ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಇವತ್ತು ಈ ಒಂದು ಪಾತ್ರಕ್ಕೆ ಸೂಟಬಲ್ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿನೇ ಇದೆ. ಯಾಕೆಂತಂದ್ರೆ 150ಕ್ಕೂ ಹೆಚ್ಚು ನಾಟಕಗಳನ್ನ ಮಾಡಿ ರಂಗಪ್ರವೇಶ ಮಾಡಿ ಇವತ್ತು ಸಿನಿಮಾ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದ್ರೆ ನಮಗೂ ಸಹ ಖುಷಿ ಆಗ್ತದೆ ಸರ್. ಯಾಕೆಂತಂದ್ರೆ ಒಂದು ಹಳ್ಳಿ ಪ್ರತಿಭೆ ವಿದ್ಯಾಭ್ಯಾಸ ಮುಗಿಸಿ ಪದವಿ ಮುಗಿಸಿ ಇವತ್ತೊಂದು ಮೂವಿಗೆ ಒಂದು ಪಾತ್ರಕ್ಕೆ ಹೆಜ್ಜೆ ಇಟ್ಟಿದ್ದಾನೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೆ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೊಸಕೋಟೆ ಸಕಲ ಜನರ ಅಭಿಮತದಿಂದ ಆ ರೋಣ ಮೂವಿ ಅತಿ ಹೆಚ್ಚು 100 ದಿನಗಳನ್ನ ಪೂರೈಸಿ ಮುಂದೆ ಬರುತ್ತೆ ಅಂತ ನಮ್ಮೆಲ್ಲರ ಆಶೀರ್ವಾದ. ಸೊ ಹಾರೈಕೆ ಕೂಡ ನಮ್ಮಲ್ಲಿ ಇರುತ್ತೆ ಸರ್.